ದೀಪಗಳನ್ನು ಎತ್ಕೊಂಡು ದೇವಸ್ಥಾನಕ್ಕೆ ಹೋಗ್ತಾರೆ ಮನೆಯಿಂದ. ಆ ದೀಪದಲ್ಲಿ ಅತಿ ಮುಖ್ಯವಾಗಿ ದೇವರಿಗೆ ದೀಪಕ್ಕೆ ಇಡಬೇಕಾಗಿರೋ ಅಂಥ ಹೂಗಳು ಯಾವುದೇ ಸ್ವಾಮಿ? ಅಂದರೆ ಆ ದೀಪಕ್ಕೆ ವಿಶೇಷವಾಗಿ ಇಡತಕ್ಕಂಥ ಒಂದು ಹೂವಿನ ಒಂದು ಅಲಂಕಾರ ಅಂತಂತಂದರೆ ಕಣಗಲೆ ಹೂವು ಅಂದರೆ ಗೆನ್ನೇರಿ ಹೂವು ಹಾಗೂ ಸುಗಂಧದ ಹೂವು. ಇವಾಗ ಜಾತ್ರೆ ಕಾರ್ಯಕ್ರಮ ನೀಡಬೇಕಂದ್ರೆ ಮನೆ ಕಡೆ ಏನು ಅಚ್ಚುಕಟ್ಟು ಮಾಡ್ಕೊಬೇಕು ಸ್ವಾಮಿ? ಅಂದರೆ ಮನೆಯೆಲ್ಲ ಶುದ್ಧಿ ಮಾಡಿ ಆ ಮನೆಯ ತೋರಣಗಳಿಂದ ಅಲಂಕರಿಸಿ, ಹೂವಿನ ಅಲಂಕಾರದಿಂದ ಅಲಂಕರಿಸಿ, ದೀಪೋತ್ಸವ ಮಾಡಿ ಪ್ರತಿಯೊಂದು ದೀಪ ಅಲಂಕಾರ. ತುಂಬ ವಿಶೇಷವಾದ ದಿನಗಳು ಯಾವ ಸ್ವಾಮಿ ಜಾತ್ರೆ ಕಾರ್ಯಕ್ರಮ ಮಾಡಲಿಕ್ಕೆ? ವಿಶೇಷವಾದ ದಿನಗಳಂದರೆ ನವರಾತ್ರಿ ದಿನಗಳು ಹಾಗೂ ಮಾಘ ಮಾಸ, ಆಮೇಲೆ ಶ್ರಾವಣ ಮಾಸ, ಆಷಾಢ ಮಾಸದಲ್ಲೂ ಕೂಡ ವೆಲ್ಕಮ್ ಬ್ಯಾಕ್ ಟು ರೆಡ್ ಗ್ಲೋಬ್ ಕನ್ನಡಿಗ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ, ಯಾರು ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ದೊಡ್ಡ ಸಾಗರಹಳ್ಳಿ ಮುನೇಶ್ವರ ಸ್ವಾಮಿ ಅರ್ಚಕರು ಜಾತ್ರೆ ಅಂದರೆ ಯಾವ ಥರ ಹಳ್ಳಿಗಳಲ್ಲಿ ಪ್ರಾರಂಭ ಆಯಿತು ಅಂತ ಸಂಪೂರ್ಣವಾಗಿ ಹೇಳಿದ್ದಾರೆ. ದಯವಿಟ್ಟು ಎಲ್ಲರೂ ಸಹ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಹಾಗೆ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಡಿ, ಹಾಗೆ ಲೈಕ್ ಕೊಡಿ, ಕಮೆಂಟ್ ಮಾಡಿ, ವಿಡಿಯೋ ಶೇರ್ ಮಾಡಿ. ಸ್ವಾಮಿ ನಮಸ್ಕಾರ. ನಮಸ್ಕಾರ ಸ್ವಾಮಿ, ಹಳ್ಳಿಗಳಲ್ಲಿ ಜಾತ್ರೆ ಕಾರ್ಯಕ್ರಮ ನಡೆಯುತ್ತಲ್ಲ, ಅದು ಯಾವ ಥರ ಪದ್ಧತಿ ಬಂತು ಸ್ವಾಮಿ? ಅಂದರೆ ಇದು ಹಿಂದಿನ ಆದಿ ಕಾಲದಿಂದಲೂ ಜಾತ್ರೆ ಮಹೋತ್ಸವಗಳು ಯಾಕೆ ನಡೆಸ್ಬೇಕಂತಂದರೆ ಊರಲ್ಲಿ ದುಷ್ಟಶಕ್ತಿಗಳು ಹಾವಳಿಗಳಿರೋದರಿಂದ ಆ ತೊಂದರೆಗಳು ಆಗಬಾರ್ದೆಂದು ಗ್ರಾಮ ದೇವತೆಗಳಿಗೆ ದೀಪಗಳು ಮಾಡಿ, ಅವರಿಗೆ ಒಂದು ಹೋಮಾದಿಗಳು ಮಾಡಿ, ಒಂದು ಶಕ್ತಿ ಬರಂಗೆ ಮಾಡಿ ಊರು ಗ್ರಾಮಸ್ಥರನ್ನೆಲ್ಲ ಕಾಪಾಡೋದು ಹಾಗೂ ಸುತ್ತಮುತ್ತಲ ಗ್ರಾಮಸ್ಥರನ್ನೆಲ್ಲ ಕಾಪಾಡಿಕೊಂಡು ಬರಬೇಕೆಂದು ನಾವು ದೇವತೆಗಳನ್ನು ಮೊರೆ ಹೋಗಿ ಆ ಜಾತ್ರೆ ಮಹೋತ್ಸವಗಳನ್ನು ಮಾಡೋದಕ್ಕೆ ಏರ್ಪಾಡುಗಳನ್ನು ಮಾಡುತ್ತೇವೆ. ಆಮೇಲೆ ಇದು ಬಣ್ಣ ಹಾಗೂ ಮೂಲ ದೇವತೆಗಳಿಗೆ ಬಣ್ಣ ಹಾಕಿ, ದೇವಾಲಯಗಳಲ್ಲಿ ಬಣ್ಣ ಹಾಕಿ ಅಲಂಕರಿಸಿ, ಅಲಂಕಾರ ಮಾಡಿ, ಎಲ್ಲ ರೀತಿಯಿಂದಲೂ ಅವರಿಗೆ ಹೋಮಾದಿಗಳೆಲ್ಲ ಮಾಡಿ, ದೇವತೆಗಳಿಗೆ ಶಕ್ತಿ ಬರಂಗೆ ಮಾಡಿ, ಆ ಶಕ್ತಿ ಮುಖಾಂತರ ನಾವು ಭಕ್ತರು ಎಲ್ಲರೂ ಸೇರಿ ಗ್ರಾಮಸ್ಥರು ಹಾಗೂ ಸುತ್ತಮುತ್ತಲ ಗ್ರಾಮಸ್ಥರು. ಈಗ ಜಾತ್ರೆ ಕಾರ್ಯಕ್ರಮ ನಡೀಬೇಕಂದ್ರೆ ಈಗ ದೇವಸ್ಥಾನದ ಬಗ್ಗೆ ಭಾಳಷ್ಟು ವಿಚಾರಗಳನ್ನು ನಮಗೆ ತಿಳಿಸ್ಕೊಟ್ರಿ, ನಮ್ಮ ಭಕ್ತಾದಿಗಳಿಗೆ, ನಮ್ಮ ವೀಕ್ಷಕರಿಗೆ. ಈಗ ಅತಿ ಮುಖ್ಯವಾಗಿ ಜಾತ್ರೆ ಕಾರ್ಯಕ್ರಮ ನಡೀಬೇಕಂದ್ರೆ ಮನೆ ಕಡೆ ಏನು ಅಚ್ಚುಕಟ್ಟು ಮಾಡ್ಕೊಬೇಕು ಸ್ವಾಮಿ? ಅಂದರೆ ಮನೆಯೆಲ್ಲ ಶುದ್ಧಿ ಮಾಡಿ, ಮನೆಯ ತೋರಣಗಳಿಂದ ಅಲಂಕರಿಸಿ, ಹೂವಿನ ಅಲಂಕಾರದಿಂದ ಅಲಂಕರಿಸಿ, ದೀಪೋತ್ಸವ ಮಾಡಿ ಪ್ರತಿಯೊಂದು ದೀಪ ಅಲಂಕಾರ ಮಾಡಿ, ಮನೆಗೆ ಹಾಗೂ ರಸ್ತೆ ಬದಿಗಳಲ್ಲೆಲ್ಲ ದೀಪ ಅಲಂಕಾರ ಮಾಡಿ, ವಾದ್ಯದೊಂದಿಗೆ ದೇವತೆಗಳ ಮೆರವಣಿಗೆ ಮಾಡಿ ಎಲ್ಲ ರೀತಿಯಿಂದಲೂ ಊರು ಗ್ರಾಮದ ಸುತ್ತಲೂ ಯಾಕಂತಂದರೆ ಬಂದಿರ್ತಕ್ಕಂಥ ಬಂಧು ಬಳಗ ನೆಂಟರಿಷ್ಟರೆಲ್ಲ ಬಂದು ಆ ಮೆರವಣಿಗೆಯ ಮೆರುಗು ನೋಡಿ ಭಕ್ತಾದಿಗಳೆಲ್ಲ ಆನಂದಿಸಿ ಅದನ್ನು ಸಂತೋಷಪಡಿಸತಕ್ಕಂಥ ಒಂದು ಜಾತ್ರೆ ಮಹೋತ್ಸವ. ಹಳ್ಳಿಗಳಲ್ಲಿ ತುಂಬ ವಿಶೇಷವಾದ ದಿನಗಳು ಯಾವ ಸಮಯ ಜಾತ್ರೆ ಕಾರ್ಯಕ್ರಮ ಮಾಡಲಿಕ್ಕೆ? ವಿಶೇಷವಾದ ದಿನಗಳಂದರೆ ನವರಾತ್ರಿ ದಿನಗಳು ಹಾಗೂ ಮಾಘ ಮಾಸ, ಆಮೇಲೆ ಶ್ರಾವಣ ಮಾಸ, ಆಷಾಢ ಮಾಸದಲ್ಲೂ ಕೂಡ ದೇವತೆಗಳ ಜಾತ್ರೆ ಮಹೋತ್ಸವಗಳು ಮಾಡಿದ್ರೆ ತುಂಬ ಒಳ್ಳೆಯದು. ಸ್ವಾಮಿ, ಈಗ ಜಾತ್ರೆ ಕಾರ್ಯಕ್ರಮ ಮಾಡುವಾಗ ಗ್ರಾಮ ದೇವತೆ ಅತಿ ಮುಖ್ಯವಾಗಿ ಒಳ್ಳೆ ಪವರ್ಫುಲ್ ದೇವತೆಗಳು ಗ್ರಾಮದಲ್ಲಿ ಯಾವ್ಯಾವ ದೇವತೆಗಳನ್ನು ನಾವು ತೊಗೊಂಡು ಬಂದಿರಬೇಕು ಜಾತ್ರೆ ಕಾರ್ಯಕ್ರಮ ಮಾಡಬೇಕಂದ್ರೆ? ಅಂದರೆ ಅದರಲ್ಲಿ ವಿಶೇಷವಾಗಿ ಅಂತಂದರೆ ಶಕ್ತಿ ದೇವತೆಗಳಂದರೆ ವಿಶೇಷವಾದ ದೇವತೆಗಳಂತಂತಂದರೆ ಗಂಗಮ್ಮ ತಾಯಿ, ಮಾರಮ್ಮ ತಾಯಿ, ಅದು ನರಡಮ್ಮ ತಾಯಿ, ಸಪ್ಲಮ್ಮ ತಾಯಿ. ಅಂದರೆ ಮುನೇಶ್ವರ ಸ್ವಾಮಿ ಹೆಣ್ಣು ದೇವತೆಗಳಿಗೆ ಅಯ್ಯಪ್ಪ ಸ್ವಾಮಿ ಅಧಿಪತಿ. ಅಂದರೆ ಇವರು ಎಲ್ಲ ಸಪ್ಲಮ್ಮ, ಮಾರಮ್ಮ, ಗಂಗಮ್ಮ, ಚೌಡೇಶ್ವರಮ್ಮ, ನರಡಮ್ಮ ಇವ್ರಿಗೆಲ್ಲನೂ ಹಿರಿಯರು, ಅಂದರೆ ಅಣ್ಣ ಅವರು. ಅಂದರೆ ಇವರು ಇರುವಾಗ ಮುನೇಶ್ವರ ಸ್ವಾಮಿನೂ ಜೊತೆಯಲ್ಲಿದ್ದು ಊರೆಲ್ಲ ಮೆರವಣಿಗೆ ಮಾಡತಕ್ಕದ್ದು. ಇವು ತುಂಬ ಒಳ್ಳೆಯದದು. ಯಾಕಂದರೆ ಈ ಹಬ್ಬ ಪ್ರತಿಯೊಬ್ಬರಿಗೂ ಒಳ್ಳೆಯದಾಗುತ್ತೆ. ಈ ರೀತಿಯಾದ ಒಂದು ಶಕ್ತಿ ದೇವತೆಗಳಂತಂದು ನಮ್ಮ ಗ್ರಾಮದಲ್ಲಿ ಇಟ್ಟು ಅವ್ರನ್ನ
ಅವ್ರಿಗೆ ದೀಪೋತ್ಸವಗಳು ಮಾಡಿ ನಾವು ಕಾರ್ಯಕ್ರಮಗಳು ಮಾಡಿದ್ರೆ ತುಂಬ ಒಳ್ಳೆಯದು. ಊರಿಗೆ ಅಂದರೆ ಗ್ರಾಮಕ್ಕೆ ತುಂಬ ಒಳ್ಳೆಯದಾಗುತ್ತೆ. ಕೆಲವೊಂದು ಹಳ್ಳಿಗಳಲ್ಲಿ ಜಾತ್ರೆ ಮಾಡ್ದಿರ ಬಾಕಿ ನಿಂತೋಗ್ಬಿಟ್ಟಿರ್ತವೆ. ಹೌದು. ಅಂಥ ಸಂದರ್ಭದಲ್ಲಿ ಆ ಗ್ರಾಮಗಳಲ್ಲಿ ಏನೇನು ತೊಂದರೆ ಆ ಗ್ರಾಮಗಳಲ್ಲಿ ಏನೇನು ತೊಂದರೆ ನಡೀತದಂದ್ರೆ ದುಷ್ಟಶಕ್ತಿಗಳು ಆವರಿಸ್ಕೊಂತವೆ. ಆಮೇಲೆ ದನ ಕರುಗಳು ಮನುಷ್ಯರು ಮಾನವರಿಗೆಲ್ಲನೂ ಕಾಯಿಲೆಗಳು ಉತ್ಪತ್ತಿ ಆಗ್ತದೆ. ಆವಾಗ ಜಾಸ್ತಿ ತೊಂದರೆಗೆ ಈಡಾಗಬೇಕಾದ ಒಂದು ಸಮಯ ಬರುತ್ತೆ, ಸಂದರ್ಭ ಬರ್ತದೆ. ಅದು ಆ ರೀತಿಯಾಗಿ ತೊಂದರೆ ಉಂಟಾಗುತ್ತೆ. ಆ ಗ್ರಾಮದಲ್ಲಿ ಮಾಡೋದೇ ಇಲ್ಲ ಕೆಲವು ಕಡೆ. ಆ ಗ್ರಾಮಗಳಲ್ಲಿ ಕೆಲವು ಪೀಡಾಕಾರಗಳು ತುಂಬಿಕೊಂಡು ತೊಂದರೆ ಕೊಡ್ತಾರೆ. ಈಗ ಜಾತ್ರೆ ಅನ್ನೋದು ದೇವರಿಗೆ 3 ವರ್ಷಕ್ಕೊಂದ್ಸಾರಿ ಮಾಡ್ಬೇಕಿಲ್ಲ ಪ್ರತಿ 5 ವರ್ಷಕ್ಕೊಂದ್ಸಾರಿ? ವರ್ಷಕ್ಕೊಂದ್ಸಾರಿ ಕೆಲವು ಕಡೆ ಮಾಡ್ತಾರೆ. ಓಕೆ ಓಕೆ ಸರ್. ಕೆಲವು ಕಡೆ 3 ವರ್ಷಕ್ಕೊಂದ್ಸಾರಿ ಮಾಡ್ತಾರೆ, ಕೆಲವು ಕಡೆ 5 ವರ್ಷಕ್ಕೊಂದ್ಸಾರಿ ಮಾಡ್ತಾರೆ. ಅಂದ್ರೆ ನಾವು ದೇವರಿಗೆ ವರ್ಷಕ್ಕೆ ಮಾಡಿದ್ರು ಓಕೆ ಒಳ್ಳೇದೇ, 3 ವರ್ಷಕ್ಕೆ ಮಾಡಿದ್ರು ಒಳ್ಳೇದೇ, 5 ವರ್ಷಕ್ಕೆ ಮಾಡಿದ್ರು ಒಳ್ಳೇದೇ. ಯಾಕಂದ್ರೆ ಈ ವರ್ಷದೆಲ್ಲ ನಾವು ಪೂಜೆ ಒಂದೇ ವರ್ಷದಲ್ಲಿ ಕೊಡ್ತೀವಲ್ವಾ, ಮಾಡ್ತೀವಲ್ಲ ಅವ್ರಿಗೆ, ಆವಾಗ ಇನ್ನೂ ಗ್ರಾಮಕ್ಕೆ ಇನ್ನೂ ಒಳ್ಳೆ ಒಂದು ಶಕ್ತಿ ಬಲ ಬರುತ್ತೆ, ಒಳ್ಳೇದಾಗುತ್ತೆ, ಎಲ್ಲ ಮಾನವರಿಗೂ ಒಳ್ಳೇದಾಗುತ್ತೆ. ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ ಅಂದರೆ ದೀಪದ ಒಂದು ಆರತಿ, ಅಂದರೆ ದೀಪದ ಆರತಿಗಳು ಹೆಣ್ಣು ಮಕ್ಕಳು ಅದನ್ನು ತಗೊಂಬಂದು ದೇವತೆಗಳಿಗೆ ಬೆಳಗಿದರೆ ಅದು ಬಹಳ ಒಂದು ಶಕ್ತಿಯಾದ ಒಂದು ದೇವತೆಗಳಿಗೆ ಶಕ್ತಿ ಬರುತ್ತೆ. ಹಾಗೂ ಹೆಣ್ಣು ಮಕ್ಕಳಿಂದಾನೇ ಆದರೆ ತುಂಬ ಒಳ್ಳೆಯದು. ಯಾಕಂದರೆ ದೀಪದ ಆರತಿಗಳಲ್ಲಿ ಹೆಣ್ಣು ಮಕ್ಕಳೇ ತಾನೇ ಬೆಳೆದು. ಆ ಹೆಣ್ಣು ಮಕ್ಕಳು ದೀಪದ ಆರತಿಗಳು ಬೆಳೆದಿದ್ರೆ ವಿಶೇಷವಾಗಿ ಅವ್ರಿಗೆ ಒಂದು ರೀತಿಯಾದ ಹಬ್ಬದ ವಾತಾವರಣ ಉಂಟಾಗ್ತದಲ್ಲಿ ಊರೊಳಗೆ. ಹಾಗೂ ಅವ್ರಿಗೂ ಒಂಥರ ಎಲ್ಲ ರೀತಿಯಾದ ಹೆಣ್ಣು ಮಕ್ಕಳು ಹಾಗೂ ಗ್ರಾಮಸ್ಥರಿಗೆಲ್ಲನೂ ಒಳ್ಳೆಯದಾಗ್ತದೆ. ಅತಿ ಮುಖ್ಯವಾಗಿ ದೀಪಗಳನ್ನು ಎತ್ಕೊಂಡು ದೇವಸ್ಥಾನಕ್ಕೆ ಹೋಗ್ತಾರೆ ಮನೆಯಿಂದ. ಆ ದೀಪದಲ್ಲಿ ಅತಿ ಮುಖ್ಯವಾಗಿ ದೇವರಿಗೆ ದೀಪಕ್ಕೆ ಇಡಬೇಕಾಗಿರೋ ಅಂಥ ಹೂಗಳು ಯಾವುದೇ ಸ್ವಾಮಿ? ಅಂದರೆ ಆ ದೀಪಕ್ಕೆ ವಿಶೇಷವಾಗಿ ಇಡತಕ್ಕಂಥ ಒಂದು ಹೂವಿನ ಒಂದು ಅಲಂಕಾರ ಅಂತಂತಂದರೆ ಕಣಗಲೆ ಅಂದರೆ ಗೆನ್ನೇರಿ ಹೂವು ಹಾಗೂ ಸುಗಂಧದ ಹೂವು. ಇದು ಬಹಳ ವಿಶೇಷವಾದಂದರೆ ದೇವರಿಗೆ ಬಹಳ ವಿಶೇಷವಾದಂತಕ್ಕಂಥ ಒಂದು ಪುಷ್ಪ, ಅಂದರೆ ಹೂವು ಅದನ್ನೇ ಶ್ರೇಷ್ಠ. ಅದನ್ನಿಟ್ಟು ನಾವು ದೀಪದಲ್ಲಿ ದೀಪ ತಗೊಂಡೋಗಿ ಬೆಳಗಿದ್ರೆ ತುಂಬ ಒಳ್ಳೆಯದು ದೇವತೆಗಳಿಗೆ. ಕಾರ್ಯಕ್ರಮ ಅನ್ನೋದು 3 ದಿವಸ ನಡೆಯಲಾಗುತ್ತೆ. ಮೊದಲನೇ ದಿವಸ ಬಂದು ವಿಷ್ಣು ದೇವರು ಅಂತ ಹೇಳ್ತಾರಲ್ಲ, ಯಾವ್ಯಾವ ದೇವರು ಇರುತ್ತೆ? ವಿಷ್ಣು ದೇವರು ಅಂದರೆ ವಿಷ್ಣು ದೇವತೆಗಳಂತಂದ್ರೆ ಅದರಲ್ಲಿ ವೆಂಕಟರಮಣ ಸ್ವಾಮಿ, ಶಿವ ಹಾಗೂ ನರಸಿಂಹ ಸ್ವಾಮಿ, ನಾನಾ ರೀತಿಯಾದ ವಿಷ್ಣು ದೇವತೆಗಳ ಪೂಜೆ ಎಲ್ಲ ಮೊದಲನೇ ದಿವಸ ಎಲ್ಲ ಆರತಿಗಳು ಅಂದರೆ ದೀಪಗಳು ಮಾಡಿ, ಹೆಣ್ಣು ಮಕ್ಕಳಿಂದ ದೀಪಗಳ ಆರತಿ ಮಾಡಿ ದೀಪಗಳು ಬೆಳಗ್ಗೆ ಎಲ್ಲ ದೇವತೆಗಳನ್ನ ಸಂತೋಷಪಡಿಸೋದು. ಸ್ವಾಮಿ, 2ನೇ ದಿವಸ ತುಂಬ ಅದ್ಭುತವಾಗಿ ದೀಪಗಳನ್ನು ಬೆಳಕೊಂಡು ತಮ್ಮ ಬಂಧು ಬಳಗ ಎಲ್ಲ ಬರ್ತಾರಲ್ಲ ಸ್ವಾಮಿ, ಅದು ಯಾವ ಥರ ಕಾರ್ಯಕ್ರಮ ಇರುತ್ತೆ 2ನೇ ದಿವಸ? ಈಗ ಯಾವ ಥರ ಅಂತಂತಂದರೆ, ಈಗ 2ನೇ ದಿವಸ ಅಥವಾ ಮಂಗಳವಾರ ವಿಶೇಷವಾಗಿ ಬಲಿ ದೇವತೆಗಳಿಗೆ ಬಲಿಹರಣ ಮಾಡಿ, ಈಗ ಭಕ್ತಾದಿಗಳು ಏನು ಹರಕೆ ಮಾಡ್ಕೊಂಡಿರ್ತಾರ ಕುಟುಂಬ ಸಮೇತ ಪರಿವಾರ ಸಮೇತವಾಗಿ ಬಂದು ಆ ಹರಕೆಗಳು ತೀರಿಸಿ ಅವರ ಹರಕೆಗಳು ತೀರಿಸಿ ದೇವರಿಗೆ ಮನಸ್ಸು ಸಂತೋಷಪಡಿಸಿ ಆ ಪ್ರಸಾದವನ್ನು ಎಲ್ಲರೂ, ಅಂದರೆ ಬಲಿ ಕೊಟ್ಟಿರ್ತಕ್ಕಂಥ ಪ್ರಸಾದವನ್ನು ಎಲ್ಲರೂ ಅದನ್ನು ಸೇವನೆ ಮಾಡಿ ತೃಪ್ತಿ ಕೊಡ್ತಾರೆ. ಈ ಥರ ಜಾತ್ರೆ ಕಾರ್ಯಕ್ರಮ ನಡೆಯುವಂಥದ್ದು. ಓಕೆ ಓಕೆ. ಸೌಡ್ಯ ಬೆಂಗಳೂರು ಗ್ರಾಮಾಂತರ ದೇವನಹಳ್ಳಿ ತಾಲೂಕು ಜಾತ್ರೆ ಮಹೋತ್ಸವ ಕಾರ್ಯಕ್ರಮ ನಡೀತಾ ಇದೆ. ಲೈಟಿಂಗ್ ಅರೇಂಜ್ಮೆಂಟ್ ಈ ಗ್ರಾಮದಲ್ಲಿ ಯಾವ ಥರ ಮಾಡಿದ್ರು ಅಂತ ನೋಡ್ಕೊಂಬರೋಣ. ವಿಷ್ಣು ದೇವರಿಗೆ ದೀಪ ಅಲಂಕಾರ ಮಾಡ್ಕೊಂಡು ಬರ್ತಾರೆ, ನೋಡೋಣ ಬನ್ನಿ. ಗುಂಪಲಿ ಗೌರಿ ಗಂಗೆ ಬಣ್ಣ ಬಣ್ಣದ ಚಿಟ್ಟೆ ಹಂಗೆ ನೋಡೋಕೆ ಸಾಲಾಗಿಲ್ಲ 2 ಕಣ್ಣು.
ಊಟ ಉಣ್ಣಂಗಿಲ್ಲ, ಹಬ್ಬದೂಟ ತಳ್ಳಂಗಿಲ್ಲ. ದೀಪಗಳು ಎತ್ಕೊಂಡು ದೇವಸ್ಥಾನದ ಹತ್ರ ಬರ್ತಾರೆ. ನರಸಿಂಹಸ್ವಾಮಿ ಮತ್ತು ಆಂಜನೇಯ ಸ್ವಾಮಿ ದೇವಸ್ಥಾನ ಒಂದು ಪ್ರದರ್ಶನ ಆಗ್ಬಿಟ್ಟು ಒಳಗಡೆ ಹೋಗ್ತಾರೆ. ನೋಡೋಣ ಬನ್ನಿ. ದೇವಸ್ಥಾನಕ್ಕೆ ಹೂವಿನ ಅಲಂಕಾರ ನೋಡೋಣ. ಗಂಗಮ್ಮ ದೇವರು ಮತ್ತು ನೆಳ್ಳಮ್ಮ ದೇವಸ್ಥಾನದ್ದು ನೆಕ್ಸ್ಟ್ ವಿಡಿಯೋದಲ್ಲಿ ಕಂಟಿನ್ಯೂ ಆಗುತ್ತೆ.